ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನೀವಿಲ್ಲದೆ ನಿಮ್ಮ ಪರ್ಸನ್ ಅವರ ಲೈಫ್ ಈಗ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟ್ ಕನ್ಸಲ್ಟೇಷನ್ ಇರ್ಬೋದು, ಅಥವಾ ಪೆಂಡುಲಮ್ ಕನ್ಸಲ್ಟೇಷನ್ ಇರ್ಬೋದು, ಅಥವಾ ನೀವು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಮುಖಾಂತರ ನನ್ನ ಚಾನಲ್ನ ಫಸ್ಟ್ ವಿಸಿಟ್ ಮಾಡ್ತಾಯಿದ್ರೆ, ಹಾಗೆ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಈ ಒಂದು ರೀಡಿಂಗ್ನ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಬ್ರೇಕಪ್ ಸಿಚುವೇಷನಲ್ಲಿ ಇರ್ತೀರಾ, ಹಾಗೆ ಸಪ್ರೇಷನಲ್ಲಿರೋವರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದು. ಓಕೆ, ಈ ರೀಡಿಂಗ್ನ ನೋಡಲಿಕ್ಕೂ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅವರ ಫೋಟೋ ಇದ್ದರೆ ನೋಡಿ, ಅಥವಾ ಅವ್ರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಬೇಕಿದ್ರೆ ಒಂದು 5 ಮಿನಿಟ್ಸ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಮೆಡಿಟೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೀವು ರೀಡಿಂಗ್ನ ವಾಚ್ ಮಾಡಬಹುದು. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಪರಾಶಕ್ತಿ ಜಗನ್ಮಾತೆ. ಓಕೆ, ನೀವಿಲ್ಲದ ಅವ್ರ ಲೈಫಲ್ಲಿ ಈಗ ಹೇಗಿದೆ? ಓಕೆ, ಪ್ರತಿ ಕ್ಷಣ ನಿಮ್ಮ ಪ್ರೀತಿ ಅವರಿಗೆ ಕಾಡ್ತಾ ಇದೆ. ಓಕೆ, ನಿಮ್ಮ ಜೊತೆ ಇದ್ದಾಗ ತುಂಬಾ ಹ್ಯಾಪಿಯಾಗಿದ್ರು ಅವರು. ಓಕೆ, ನಿಮ್ಮ ಪ್ರೀತಿ, ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇದೆ. ಒಂದು ಕ್ಷಣನೂ ಬಿಟ್ಟಿರೋದ ಹಾಗೆ ನಿಮ್ಮ ಜೊತೆ ಅವರು ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತಿದ್ರು. ಫೋನ್ ಕಾಂಟ್ಯಾಕ್ಟ್ ಅಂದರೆ ಮೊಬೈಲಲ್ಲಿ ಮಾತಾಡ್ತಾ ನಿಮ್ಮ ಜೊತೆಗೆ ಎನಿ ಟೈಮ್ ನಿಮ್ಮ ಜೊತೆ ಮಾತಾಡ್ತಾ ಇರ್ತಿದ್ರು. ಬಟ್ ಈಗ ನಿಮ್ಮಿಂದ ಬ್ರೇಕಪ್ ಆದಮೇಲೆ ಅವರಿಗೆ ತುಂಬಾ ಒಂಟಿತನ ಅನ್ನೋವಂಥದ್ದು ಕಾಡ್ತಾ ಇದೆ, ಭಯ ಅನ್ನೋವಂಥದ್ದು ಕಾಡ್ತಾ ಇದೆ, ನಿಮ್ಮನ್ನು ಕಳ್ಕೊಳ್ಬಾರ್ದಾಗಿತ್ತು ಅನ್ನೋವಂಥದ್ದು ಕಾಡ್ತಾ ಇದೆ ಅವರಿಗೆ. ಅವ್ರ ಮನಸ್ಸಿಗೆ ಅನ್ನಿಸ್ತಾ ಇದೆ ಈ ಒಂದು ನಿರ್ಧಾರನ ತಗೊಂಡು, ಅಂದರೆ ನಿಮ್ಮಿಂದ ಸಪ್ರೇಟ್ ಆಗಬೇಕು ಅನ್ನೋವಂಥದ್ದು ನಿರ್ಧಾರ ತಗೊಂಡು ತಪ್ಪು ಮಾಡಿದ್ನ, ಒಂದು ರಾಂಗ್ ಡಿಸಿಷನ್ನ ತಗೊಂಡಿದ್ದೀನ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಇದೆ. ಓಕೆ, ಈ ಕ್ಷಣ ಅವರು ಯಾವುದೋ ಒಂದು ಬಂಧನದಲ್ಲಿ ಇದ್ದೀನಿ ಅನ್ನೋವಂಥ ಫೀಲ್ ಮಾಡ್ತಾ ಇದ್ದಾರೆ. ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾರ ಜೊತೆ ಮಾತಾಡಲಿಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ. ಯಾರಾದರೂ ಒತ್ತಾಯ ಮಾಡಿದರೆ ಅವ್ರ ಜೊತೆ ಮಾತಾಡ್ತಾರೆ. ಓಕೆ, ಇಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಅವ್ರು ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬೇರೆಯವ್ರ ಮುಖಾಂತರ ನೀವು ಹೇಗಿದ್ದೀರಾ ಅಂಥೇಳಿ ತಿಳ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳಿ ಥರ್ಡ್ ಪಾರ್ಟಿ ಜೊತೆಗೆ ನಾನು
ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ನಿಮ್ಮ ಹತ್ರ ಬ್ರೇಕಪ್ ಮಾಡಿಕೊಂಡು ಅಥವಾ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ಅವರು ಥರ್ಡ್ ಪಾರ್ಟಿ ಜೊತೆ ಹೋಗಿದ್ರು. ಬಟ್ ಈಗ ಅವರು ನಿಮ್ಮ ಹತ್ರ ರಿಟರ್ನ್ ವಾಪಸ್ ಬಂದಿದ್ದಾರೆ. ಒಂದು 2 months ಬ್ಯಾಕ್ ಇರ್ಬೋದು ಅಥವಾ 4 month ಬ್ಯಾಕ್ ನಿಮ್ಮ ಹತ್ರ ರಿಟರ್ನ್ ಅವರು ವಾಪಸ್ ಬಂದಿದ್ದಾರೆ. ವಾಪಸ್ ಬಂದು ಮತ್ತೆ ನಿಮ್ಮ ಹತ್ರ ಅವರು ಬ್ರೇಕಪ್ ಮಾಡ್ಕೊಂಡಿರುವಂಥದ್ದು. ಓಕೆ, ಅವರಿಗೆ ಅನ್ನಿಸ್ತಾ ಇದೆ ಈ ಥರ ಮಾಡೋದ್ರಿಂದ ನಿಮಗೆ ಹರ್ಟ್ ಆಗ್ತಿದೆಯಾ ಅಥವಾ ನೀವು ನನ್ನನ್ನು ಕ್ಷಮಿಸಿ ನನ್ನನ್ನು ಮತ್ತೆ ಪ್ರೀತಿಸ್ತೀರಾ ಅನ್ನುವಂಥದ್ದು ಅವರಿಗೆ ಮನಸ್ಸಲ್ಲಿ ಕಾಡ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಅವ್ರ ಮೈಂಡಲ್ಲಿ ಇರುವಂಥದ್ದು, ಇವಾಗಲೂ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ ಅನ್ನುವಂಥದ್ದು, ನನ್ನ ನೆನಪು ನಿನಗಿದೆಯಾ. ಓಕೆ, ನೀನಿಲ್ಲದೆ ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಫೀಲ್ ಆಗ್ತಿದೆ ಅನ್ನುವಂಥದ್ದು ಅವ್ರ ಮೈಂಡಲ್ಲಿ ಬರ್ತಾ ಇದೆ. ತುಂಬಾ ಒಂಟಿತನ ಅನ್ನಿಸ್ತಾ ಇದೆ. ನಾವಿಬ್ಬರು ಜೊತೆಯಾಗಿರುವಾಗ ಎಷ್ಟು ಹ್ಯಾಪಿ ಮೂಮೆಂಟ್ಸ್ನ ನಾವು ಎಂಜಾಯ್ ಮಾಡ್ತಿದ್ವಿ, ಪ್ರತಿ ಕ್ಷಣವನ್ನು ನಾವು ಎಂಜಾಯ್ ಮಾಡ್ತಿದ್ವಿ. ಒಬ್ರಿಗೊಬ್ರು ಮನಸ್ಫೂರ್ತಿಯಾಗಿ ಎಲ್ಲ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ವಿ. ಬಟ್ ಇವಾಗ ನನ್ನ ಸಮಸ್ಯೆಗಳಿರ್ಬೋದು, ನನ್ನ ಖುಷಿ ಇರ್ಬೋದು, ಹಂಚ್ಕೊಳ್ಲಿಕ್ಕೆ ಯಾವ ವ್ಯಕ್ತಿ ಕೂಡ ನನ್ನ ಹತ್ರ ಈಗ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ಲಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಅವರಿಗೆ ಅನ್ನಿಸ್ತಾ ಇದೆ. ಒಂದು ಅವಕಾಶ ಕೊಡ್ತೀಯಾ ನಿನ್ನ ಲೈಫಿಗೆ ನಾನು ಮತ್ತೆ ಬರಲಿಕ್ಕೆ? ಐ ಮಿಸ್ ಯು ಅನ್ನೋವಂಥ ಮೆಸೇಜ್ ಬರ್ತಾ ಇದೆ ಇಲ್ಲಿ. ದೇವ್ರ ಹತ್ರ ನಾನು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ರಿಲೇಷನ್ಶಿಪ್ ಆದಷ್ಟು ಬೇಗ ಸರಿ ಆಗಲಿ, ಪ್ರೀತಿಯಲ್ಲಿರುವಂಥ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗಲಿ ಅಂಥೇಳಿ ದಿನನಿತ್ಯ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನಿಂದ ದೂರ ಇರಲಿಕ್ಕೆ ನನಗೆ ಕಷ್ಟ ಅನ್ನೋವಂಥದ್ದು. ಓಕೆ, ಕಷ್ಟ ಆಗ್ತಾ ಇದೆ ಅವರಿಗೆ. ನಿಮ್ಮ ಪರ್ಸನಿಗೆ ಇಲ್ಲಿ ನಿಮ್ಮಿಂದ ದೂರ ಆಗಿ ಅವರಿಗೆ ತುಂಬಾ ಲೈಫಲ್ಲಿ ಸಫರ್ ಪಡ್ತಿದ್ದಾರೆ, ಗಿಲ್ಟಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಎಮ್ ಲೆಟರ್ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. H K A V G. ಓಕೆ, ಅವರು ನಿಮ್ಮನ್ನು ನೆನ್ಪು ಮಾಡಿಕೊಂಡು ತುಂಬಾ ಅಳೋ ಅಂಥದ್ದು ಮಾಡ್ತಾ ಇದ್ದಾರೆ, ಡಿಪ್ರೆಸ್ ಆಗಿದ್ದಾರೆ, ಡಿಪ್ರೆಷನಲ್ಲಿದ್ದಾರೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಇಲ್ಲಿ ಡಿಪ್ರೆಷನ್ ಆಗಿದ್ದಾರೆ, ತುಂಬಾ ಅಲೋನ್ ಫೀಲ್ ಮಾಡ್ತಾ ಅವರಿಗೆ ನಿಮ್ಮ ಫೋಟೋ ನೋಡ್ತಾ ಅಳ್ತಾ ಇರುವಂಥದ್ದು ಅಥವಾ ನೀವೆಲ್ಲಾದರೂ ಕಾಣಿಸಿದರೆ ಅವರು ಆ ದಿನ ಅಳೋ ಅಂಥದ್ದು. ಓಕೆ, ನೀವಿಲ್ಲಿ ಸಪ್ರೇಟ್ ಆಗಿದ್ದರೂ ಪ್ರತಿನಿತ್ಯ ಅಥವಾ ಅವಾಗವಾಗ ನಿಮ್ಮ ಭೇಟಿ ಆಗ್ತಾ ಇದೆ, ಆದರೆ ಮಾತು ಕತೆ ಏನೂ ಇಲ್ಲ. ಓಕೆ, ನಿಮ್ಮ ಲೈಫಲ್ಲಿ ಮತ್ತೆ ಆ ಒಂದು ಹೊಸತನ, ಹೊಸ ಪ್ರೀತಿ, ಹೊಸ ಕ್ಷಣಗಳು ಮೂಡುವಂತಹ ಒಂದು ಸೂಚನೆಯಲ್ಲಿ ನನಗೆ ಸಿಗ್ತಾ ಇದೆ. ಆ ದಿನಕ್ಕೋಸ್ಕರ ಇಬ್ಬರೂ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನೀವು. ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಇಬ್ಬರೂ ಇಲ್ಲಿ ಮ್ಯಾರೇಜ್ ಆಗಿದ್ದೀರಾ. ಮ್ಯಾರೇಜ್ ಆಗಿಬಿಟ್ಟು ಇಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ನೀವು ಓಕೆ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ಪಲ್ಲಿದ್ದೀರಾ. ಓಕೆ, ಸೊ ಇದು ತಪ್ಪು ಅಂತ ನಿಮಗೂ ಗೊತ್ತಿದೆ, ಆದರೂ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಬ್ಬರಲ್ಲೂ ಒಂದು ಅಟ್ಯಾಚ್ಮೆಂಟ್ ಅನ್ನುವಂಥದ್ದು, ಎಮೋಷ್ನಲ್ ಅನ್ನುವಂಥದ್ದು ತುಂಬಾ ಕಾಣಿಸ್ತಾ ಇದೆ ಇಲ್ಲಿ. ಓಕೆ,
ಈ ಒಂದು ಪ್ರೀತಿಗೆ ಇಲ್ಲಿ ಟ್ಯಾರೋ ಮುಖಾಂತರ ಏನು ಆನ್ಸರ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ತುಂಬಾ ಸ್ಟ್ರಾಂಗ್ ಆಗಿದ್ರು, ಈಗ ತುಂಬಾ ವೀಕ್ ಮೈಂಡ್ ಅಂತ ಹೇಳ್ಬೋದು. ಓಕೆ, ಓಕೆ, ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳನ್ನ ನಾನು ಎಂಡ್ ಮಾಡ್ತೀನಿ. ಈ ಒಂದು ಸಮಸ್ಯೆಗಳಿಗೆ ಒಂದು ಜಸ್ಟಿಸ್ ಅನ್ನುವಂಥದ್ದು ಸಿಗತ್ತೆ. ಜಡ್ಜ್ಮೆಂಟ್ ಕೂಡ ಬಂದಿದೆ, ಜಸ್ಟಿಸ್ ಕೂಡ ಬಂದಿದೆ. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್ ದ ಹ್ಯಾಂಗರ್ಡ್ ಮ್ಯಾನ್ ಬಂದಿದೆ. ಬಟ್ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪ್ರೀತಿಯಲ್ಲಿ ಕಮಿಟ್ಮೆಂಟ್ಗಿಂತ ಇಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತಲೂ ಅವರು ಸ್ಟ್ರಾಂಗಾಗಿ ಹೇಳ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ ಅಂತಲೂ ಸ್ಟ್ರಾಂಗಾಗಿ ಹೇಳ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಆ ಪ್ರಾಬ್ಲಮ್ಸಿಗೆ ಎಲ್ಲದಕ್ಕೂ ಒಂದು ಜಡ್ಜ್ಮೆಂಟ್ ಅಂತ ಹೇಳಿ ಜಸ್ಟಿಸ್ ಅನ್ನೋವಂಥದ್ದು ಸಿಗತ್ತೆ ಆದಷ್ಟು ಬೇಗ. ಇಲ್ಲಿ ವೇಟಿಂಗ್ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಕೂಡ ಇಲ್ಲಿ ತುಂಬಾ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ಏನೋ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಮನಸ್ತಾಪಗಳು, ತುಂಬಾ ಏನು ಹೇಳ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂಥದ್ದು, ಅಥವಾ ಇಲ್ಲಿ ತುಂಬ ಈಗೋ ಪರ್ಸ್ನಾಲಿಟಿ, ತುಂಬ ಕೋಪ, ಇಲ್ಲಿ ಆ ಒಂದು ಲಕ್ಷಣಗಳಿಂದ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗ್ತಾ ಇರೋವಂಥದ್ದು. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಪರ್ಸನ್ ಕೂಡ ಅಂದ್ಕೊಳ್ತಾ ಇದ್ದಾರೆ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಸಾಲ್ವ್ ಆಗುತ್ತೆ, ಅಥವಾ ಸಾಲ್ವ್ ಆಗಿ ಆದಷ್ಟು ಬೇಗ ಈ ಒಂದು ಪ್ರೀತಿಗೆ ಒಂದು ಸರಿಯಾದ ರೀತಿಯಿಂದ ಒಂದು ಅರ್ಥ ಬರಲಿ, ಆದಷ್ಟು ಬೇಗ ನಮ್ಮಿಬ್ಬರು ಮ್ಯಾರೇಜ್ ಆಗಬೇಕು ಅನ್ನುವಂಥದ್ದು. ನೋಡಿ, ದ ವರ್ಡ್ ಕಾರ್ಡ್ ಮಧ್ಯೆ ಬಂದಿದೆ. ಈ ಪ್ರಾಬ್ಲಮ್ಸ್ ಎಲ್ಲದೂ ಯಾವಾಗ ಸಾಲ್ವ್ ಆಗತ್ತೆ, ಈ ಪ್ರಾಬ್ಲಮ್ಸ್ಗಳ ಮಧ್ಯೆ ನಿಮ್ಮ ಮ್ಯಾರೇಜ್ ಅನ್ನೋದು ಸಿಕ್ಕಿದೆ, ಇಲ್ಲಿ ಸಿಕ್ಕಾಕೊಂಡಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಈ ಪ್ರಾಬ್ಲಮ್ಸ್ ಎಲ್ಲದೂ ಯಾವಾಗ ಕ್ಲಿಯರ್ ಆಗುತ್ತೆ ಆಗ ಡೆಫಿನೆಟ್ಲಿ ನಿಮ್ಮ ಮದುವೆ ಇಲ್ಲಿ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಮದುವೆಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಿ. ಅವ್ರನ್ನ ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲಿ ಬರ್ತಾ ಇರೋವಂಥದ್ದು ಪ್ರಾಬ್ಲಮ್ಸ್ ಏನೇ ಆದ್ರೂ ನಿಮ್ಮ ಪರ್ಸನ್ ಕರ್ಕೊಂಬಂದು ನೀವು ಮದುವೆ ಆಗಲೇಬೇಕು, ನಾನಿದ್ದೀನಿ ಅವಳನ್ನ ಮದುವೆ ಆದರೆ ಅವಳನ್ನ ಅಥವಾ ಅವನನ್ನು ಮದುವೆ ಆಗಲಿಕ್ಕೆ ನಾನು ತಯಾರಿದ್ದೀನಿ. ಆದರೆ ಇಲ್ಲಿ ಸಮಸ್ಯೆಗಳು ತುಂಬಾ ಕಾಣಿಸ್ತಾ ಇರೋ ಕಾರಣ ಆ ಸಮಸ್ಯೆಗಳನ್ನಾದ್ರೂ ನಾನು ಎದುರಿಸ್ಕೊಂಡು ನಾನು ಮದುವೆ ಆಗ್ಲಿಕ್ಕೆ ತಯಾರಿದ್ದೀನಿ. ಆದರೆ ನಿಮ್ಮ ಪರ್ಸನ್ಗೆ ಇಲ್ಲಿ ತುಂಬಾ ಭಯ ಕಾಡ್ತಿರೋವಂಥದ್ದು, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಕೂಡ ಇದೆ. ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರಿ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಸ್ಟ್ರಾಂಗ್ ಆಗಿದ್ರಿ. ಬಟ್ ಈ ಒಂದು ಪ್ರಾಬ್ಲಮ್, ಈ ಒಂದು ಏನು ಹೇಳ್ಬೋದು, ನಿಮ್ಮ ಲವ್ ಲೈಫಲ್ಲಿ ಬಂದಿರೋಂಥ ಸಮಸ್ಯೆ ಅವ್ರನ್ನ ತುಂಬಾ ಕುಗ್ಸಿದೆ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಆದಷ್ಟು ಬೇಗ ಈ ಪ್ರಾಬ್ಲಮ್ಸಿಗೆ ನಿಮಗೆ ಜಸ್ಟಿಸ್ ಅನ್ನುವಂಥದ್ದು, ಜಡ್ಜ್ಮೆಂಟ್ ಅನ್ನುವಂಥದ್ದು ಸಿಗುವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಸೊ ಏಂಜಲ್ ಇದಕ್ಕೇನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಎಸ್, ಕಂಗ್ರ್ಯಾಚುಲೇಷನ್, ಬಿಗ್ ಹ್ಯಾಪಿ ಚೇಂಜಸ್. ಆಲ್ರೆಡಿ ನಾನು ಹೇಳಿದಾಗೆ ನಿಮ್ಮ ಒಂದು ಲವ್ ಲೈಫಲ್ಲಿ ಜಸ್ಟಿಸ್ ಅಥವಾ ಜಡ್ಜ್ಮೆಂಟ್ ಅನ್ನೋವಂಥದ್ದು ಬರ್ತಾ ಇದೆ. ಓಕೆ, ಬ್ರೇಕಪ್ ಆಗಿರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಆದರೆ ಅವ್ರ ಮೈಂಡಲ್ಲಿ ಪ್ರತಿ ಕ್ಷಣ ನಿಮ್ಮ ಯೋಚನೆ ಅನ್ನೋದು ಕಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ಸ್. ಓಕೆ, ಇಬ್ಬರು ಮನಸ್ಸಲ್ಲೂ ನೆಮ್ಮದಿ ಅನ್ನುವಂಥದ್ದು ಇಲ್ಲ ಇಲ್ಲಿ. ಓಕೆ, ಯಾಕಂತ ಹೇಳಿದ್ರೆ ಇಬ್ಬರು ಇದು ಇಲ್ಲಿ ನಾನು ಹೇಳಿದೆ ಆಲ್ರೆಡಿ ತುಂಬಾ ಎಮೋಷ್ನಲ್ ಲವ್ ಆಗಿರೋದ್ರಿಂದ ಇಬ್ಬರು ಒಬ್ರನ್ನೊಬ್ರನ್ನ ತುಂಬ ಹಚ್ಕೊಂಡಿದ್ದೀರಾ. ಓಕೆನಾ, ಇಲ್ಲಿ ತುಂಬ ಕಷ್ಟದಲ್ಲಿ ನೀವಿಬ್ಬರು, ಎಸ್, ಇಟ್ಸ್ ಅಪ್ ಟು ಯು.
ಓಕೆ, ಇಲ್ಲಿ ಒಬ್ರನ್ನೊಬ್ರು ತುಂಬ ಕಷ್ಟದಲ್ಲಿ ನೀವಿಬ್ಬರು ದೂರದಲ್ಲಿದ್ದೀರಾ. ಇಷ್ಟಪಟ್ಟು ನೀವು ದೂರ ಆಗಿಲ್ಲ, ಕಷ್ಟದಲ್ಲಿ ಇಬ್ಬರು ದೂರ ಇದ್ದೀರಾ. ಏನೋ ಒಂದು ಹಠ, ಏನೋ ಒಂದು ಸಿಟ್ಟು, ಮನಸ್ತಾಪದಿಂದ ದೂರ ಇದ್ದೀರಾ. ಓಕೆ, ಟ್ರಸ್ಟ್. ಓಕೆ, ಇಲ್ಲಿ ನಿಮ್ಮ ಮೇಲೆ ನಿಮಗೇನೆ ಡೌಟ್ ಬರ್ತಿದೆ ಅಥವಾ ನಿಮ್ಮ ಪರ್ಸನ್ ಮೇಲೆ ನಿಮಗೆ ಡೌಟ್ ಬರ್ತಿದೆ. ಅವಳು ಅಥವಾ ಅವನು ಥರ್ಡ್ ಪಾರ್ಟಿ ಜೊತೆಗೆ ಹ್ಯಾಪಿಯಾಗಿದ್ದಾರಾ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಥರ್ಡ್ ಪಾರ್ಟಿ ಜೊತೆಗೆ ಹ್ಯಾಪಿಯಾಗಿರೋದಕ್ಕಿಂತ ಫಸ್ಟ್ ಲವ್ ಇಲ್ಲಿ ನಿಮ್ಮ ಜೊತೆ ಆಗಿರೋ ಕಾರಣ ನಿಮ್ಮ ಪ್ರೀತಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಟ್ ಇಲ್ಲಿ ಅವರಿಗೆ ಅನ್ನಿಸ್ತಾ ಇದೆ ನಿಮಗಿಲ್ಲಿ ಚೀಟ್ ಮಾಡಿದ್ದೀನಿ ಅಥವಾ ಮೋಸ ಮಾಡಿದ್ದೀನಿ ಹೇಗೆ ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಾ ಇದೆ. ಓಕೆನಾ, ಸೊ ಇಲ್ಲಿ ಡೆಫಿನೆಟ್ಲಿ ಟ್ರಸ್ಟ್ ಅನ್ನೋದನ್ನು ಇಡಿ, ನಂಬಿಕೆ ಇಡಿ. ಡೆಫಿನೆಟ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಇಟ್ಸ್ ಅಪ್ ಟು ಯು. ಇಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಇಲ್ಲಿ ಏನಂದರೆ ಈ ಒಂದು ರಿಲೇಷಿಪ್ ಆಗಿ ನೀವು ಹೇಗೆ ಥಿಂಕ್ ಮಾಡ್ತೀರಾ ಹಾಗೆ ಇಲ್ಲಿ ನಿಮ್ಮ ರಿಲೇಷಿಪ್ ನಡೆಯುವಂಥದ್ದು. ಓಕೆ, ಇಲ್ಲಿ ತುಂಬ ಜನ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಈ ರಿಲೇಷಿಪ್ಪಲ್ಲಿ, ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿರಿ, ನಿಮ್ಮ ಪರ್ಸನ್ ಬಗ್ಗೆ ಇರ್ಬೋದು, ನಿಮ್ಮ ರಿಲೇಷಿಪ್ಪಲ್ಲಿ ಇರ್ಬೋದು. ಓಕೆ, ಸೊ ಎಷ್ಟು ನೀವು ಪಾಸಿಟಿವ್ ಆಗಿರ್ತೀರಾ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಹ್ಯಾಪಿ ಬಿಗ್ ಚೇಂಜಸ್ ಅನ್ನೋದು ಬರ್ತಾ ಇದೆ. ಓಕೆನಾ, ಡೋಂಟ್ ವರಿ. ಇಲ್ಲಿ ಜಡ್ಜ್ಮೆಂಟ್ ಕೆಳಗೆ ಹ್ಯಾಪಿ ಬಿಗ್ ಚೇಂಜಸ್ ಬರ್ತಾ ಇದೆ. ಓಕೆ, ದ ವರ್ಡ್ ಕಾರ್ಡ್ ಕೆಳಗಡೆ ಪೀಸ್ಫುಲ್ ರೆಸಲ್ಯೂಷನ್ ಆ್ಯಂಡ್ ಟ್ರಸ್ಟ್ ಬರ್ತಿರೋ ಕಾರಣ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲೂ ಒಳ್ಳೆಯದಾಗುವಂಥ ಒಳ್ಳೆ ಸಮಯ, ಒಳ್ಳೆ ಟೈಮ್ ಅನ್ನೋವಂಥದ್ದು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.